ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ? ವೆಲ್ಕಮ್ ಬ್ಯಾಕ್ ಟು ಲಾಂಛನಾಸ್ ಲೈಫ್ ಸ್ಟೈಲ್. ಇದು ಭಾನುವಾರದ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಏನೆಲ್ಲ ಆಯಿತು ಬನ್ನಿ ನೋಡ್ಕೊಂಡು ಬರೋಣವಾ. ಭಾನುವಾರ ಸ್ಪೆಷಲ್ ಡೇ ಅಂತ ಹೇಳ್ಬೋದು. ಕೆಲವೊಬ್ಬರು ವ್ರತ ಆಚರಣೆ ಮಾಡ್ತಾರೆ, ಕೆಲವೊಂದು ಕಡೆಯಲ್ಲಿ ಇದು ಮಾಡೋದಿಲ್ಲ. ಸೊ ಅದೇ ರೀತಿಯಾಗಿ ನಮ್ಮ ತಾಯಿ ಮನೆ ಕಡೆಯಲ್ಲಿ ಏನು ಇದನ್ನು ಮಾಡೋದಿಲ್ಲ. ಸೊ ಗಂಡನ ಮನೆ ಕಡೆಯಲ್ಲಿ ಇದನ್ನು ಮಾಡ್ತಾರೆ. ಭೀಮನ ಅಮಾವಾಸ್ಯೆ ಪಾದ ಪೂಜೆ ಮಾಡಬೇಕು, ಅವರಿಂದ ಆಶೀರ್ವಾದ ತಗೊಳ್ಬೇಕು, ದೀರ್ಘ ಸುಮಂಗಲಿ ಅಂತ ಹೇಳ್ಬಿಟ್ಟು ಹೇಳಿಸ್ಕೋಬೇಕು ಅಂತ ಅಂದ್ಬಿಟ್ಟು ಹೇಳ್ತಾರೆ. ನಾನು ಅಷ್ಟು ಏನು ಹೇಳ್ತಾರೆ ಪೂರ್ತಿ ಸಂಪ್ರದಾಯಬದ್ಧವಾಗಿ ಆ ಥರ ಏನು ಮಾಡೋದಿಲ್ಲ. ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಮಾಡ್ತೀನಿ ಅಷ್ಟೇ ಸ್ನೇಹಿತರೆ. ಕೆಲವೊಬ್ಬರು ಕಳಶ ಹೂಡಿ ಅದು ಕತೆ ಹೇಳೋದು ಅದನ್ನೆಲ್ಲ ಮಾಡ್ತಾರೆ. ಸೊ ನಾನು ಕತೆನ ಶ್ರವಣ ಮಾಡ್ತೀನಿ. ಟೈಮ್ ಇತ್ತು ಅಂದರೆ ಕತೆನ ಓದ್ತೀನಿ, ಇಲ್ಲ ಅಂತ ಅಂದರೆ ಶ್ರವಣ ಮಾಡ್ತೀನಿ. ಅಷ್ಟೇ ಫಲ ಸಿಗುತ್ತೆ ಅಂತ ಕೂಡ ಹೇಳ್ತಾರೆ. ಅದೇ ರೀತಿಯಾಗಿ ಕಥಾ ಶ್ರವಣದು ವಿಡಿಯೋ ಲಿಂಕ್ ಏನಾದರೂ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೀವು ಹೋಗಿ ನೋಡ್ಬೋದು. ನನ್ನ ಚಾನಲಲ್ಲಿ ಅದನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಪಾದ ಪೂಜೆ ಮಾಮೂಲಾಗಿಯೇ ಮಾಡ್ತಾಯಿದ್ದೀನಿ. ಮನೆಯಲ್ಲಿ ಎಲ್ಲರೂ ಇರೋದ್ರಿಂದ ಭಾನುವಾರ ಬಂದಿರೋದ್ರಿಂದ ಸೊ ಎಲ್ಲ ಮಕ್ಕಳು ಮನೆಯವರು ಎಲ್ಲ ಮನೆಯಲ್ಲಿ ಇದ್ದಿದ್ದರಿಂದ ಒಂದು ಹಬ್ಬದ ವಾತಾವರಣ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ಭಾನುವಾರ ಅಂತೂ ಒಂದು ಮೆಮೊರಬಲ್ ಡೇ ಅಂತ ಹೇಳ್ಬೋದು. ಆ ರೀತಿ ಇತ್ತು. ಭೀಮನ ಅಮಾವಾಸ್ಯೆ ನೀವು ಯಾರೆಲ್ಲ ಮಾಡಿದ್ರಿ ಅನ್ನೋದನ್ನು ಕಮೆಂಟ್ ಮಾಡಿ. ಇವತ್ತಿಂದ ನೋಡೋಣ. ಅಷ್ಟು ಡೈಲಿ ವ್ಲಾಗ್ ಥರ ಏನು ನಾನು ಹಾಕ್ತಾ ಇರಲಿಲ್ಲ, ಮಿನಿ ವ್ಲಾಗು ಆ ರೀತಿಯಾಗಿ ಹಾಕ್ತಾಯಿದ್ದೆ. ಕುಕ್ಕಿಂಗ್ ವೀಡಿಯೋಸು, ಶಾಪಿಂಗ್ ವೀಡಿಯೋಸನ್ನು ಜಾಸ್ತಿ ಹಾಕ್ತಾಯಿದ್ದೆ. ಟ್ರೈ ಮಾಡೋಣ ಒಂದನ್ನ ಅಂತ ಹೇಳ್ಬಿಟ್ಟು, ಡೈಲಿ ವ್ಲಾಗ್ ಥರ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು 4-5 ಮೆಂಬರ್ಸು ಕಮೆಂಟ್ ಕೂಡ ಮಾಡಿದರು ನಮಗೆ. ಮೇಡಮ್ ನೀವು ಡೈಲಿ ವ್ಲಾಗ್ ಯಾಕೆ ಮಾಡಲ್ಲ, ಮಾಡಿ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು. ಅದಕ್ಕೆ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಡೈಲಿ ವ್ಲಾಗ್ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ನೀವೆಲ್ಲರಿಗೂ ಇಷ್ಟ ಆದರೆ ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ. ಸೊ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ವ್ಲಾಗ್ ಕೂಡ. ಅದೇ ರೀತಿಯಾಗಿ ಈ ಥರ ಹಿಂಗೆ 5 ಎಳೆ ದಾರದಲ್ಲಿ ಮಾಡ್ಕೋತೀವಿ. ಇದನ್ನು ಮಾಡಿಕೊಂಡು ಇದಕ್ಕೊಂದು ಹೂವು ಇಟ್ಬಿಟ್ಟು, ಮಕ್ಕಳೆಲ್ಲ ಇರೋದ್ರಿಂದ ಅವರು ಬೇಕು ಅಂತ ಹೇಳ್ತಾರೆ. ಸೊ ಅವರಿಗೂ ಕೂಡ ಇದನ್ನು ಕಟ್ಟಿದ್ವಿ, ಮನೆಯವ್ರಿಗೂ ಕೂಡ ಕಟ್ಟಿದ್ವಿ. ಒಬ್ಬೊಬ್ಬರು ಒಂದೊಂದು ಕಡೆ ಒಂದೊಂದು ರೀತಿಯಾಗಿ ಆಚರಣೆ ಮಾಡ್ತಾರೆ. ಈ ರೀತಿಯೇ ಮಾಡಬೇಕು ಅಂತ ಏನೂ ಇಲ್ಲ, ಅವ್ರವ್ರು ನಡೆಸ್ಕೊಂಡು ಬಂದಿರೋ ಅಂಥ ಸಂಪ್ರದಾಯ ಅಂತ ಹೇಳ್ಬೋದು. ಎಲ್ಲ ಹಬ್ಬಗಳು ಹಾಗೇ ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾ ಇರ್ತಾರೆ. ಸೊ ಅದೇ ರೀತಿಯಾಗಿ ನಮ್ಮ ಮನೆಯಲ್ಲಿ ಈ ರೀತಿಯಾಗಿ ಸಿಂಪಲಾಗಿ ಮಾಡಿದೆ ಅಷ್ಟೇ. ಪೂರ್ತಿ ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಸೊ ಅದಕ್ಕೇ ಎಷ್ಟಾಗುತ್ತಷ್ಟು ಸ್ವಲ್ಪ ವಿಡಿಯೋನೇ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಡೈಲಿ ವ್ಲಾಗಲ್ಲಿ ಇನ್ನು ಸ್ವಲ್ಪ ಏನಾದರೂ ಇಂಪ್ರೂವ್ ಮಾಡ್ಕೊಬೇಕು ಅನ್ನೋ ಆಗಿದೆ ಅದನ್ನು ಕೂಡ ಕಮೆಂಟ್ ಮಾಡ್ಬೋದು ನೀವು. ನಾನು ಅದನ್ನು ಪಾಸಿಟಿವ್ ಆಗಿ ತೊಗೋತೀನಿ. ಆ ರೀತಿಯಾಗಿ ಏನೂ ಅಂದ್ಕೊಳ್ಳೋದಿಲ್ಲ. ಇವರು ಹೇಳ್ತಾ ಇದ್ದಾರೆ ಅಥವಾ ನೆಗೆಟಿವ್ ಕಮೆಂಟ್ ಬಂದರೂ ಕೂಡ ನಾನು ಏನನ್ನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಸ್ನೇಹಿತರೆ. ನೆಗೆಟಿವ್ ಕಮೆಂಟ್ಸ್ ಬರಬೇಕು, ಯಾಕಂದರೆ ಆ ಥರ ನಮಗೆ ಹಿತೈಷಿಗಳು ಇರಬೇಕು ಅಂತ ಹೇಳ್ತಾರೆ. ಸೊ ಹೊಗಳೋರು ಅಷ್ಟೇ ಅಲ್ಲ, ತೆಗಳೋರು ಕೂಡ ಇರಬೇಕು ಅಂತ ಹೇಳ್ತಾರೆ. ಸೊ ಅದೇ ರೀತಿಯಾಗಿ ಎರಡನ್ನೂ ಕೂಡ ನಾನು ಈಕ್ವಲ್ ಆಗಿ ತೊಗೋತೀನಿ. ಪಾಸಿಟಿವ್ ನೆಗೆಟಿವ್ ಎರಡನ್ನೂ ಕೂಡ ಹೀಗೆ ಇರಬೇಕು ಅಂತ ಏನೂ ಇಲ್ಲ. ಒಬ್ಬೊಬ್ಬರ ಅನಿಸಿಕೆ ಒಂದೊಂದು ಥರ ಇರುತ್ತೆ. ಸೊ ಒಬ್ಬೊಬ್ಬರು ಒಪಿನಿಯನ್ ಒಂದೊಂದು ಥರ ಇರುತ್ತೆ. ಒಂದೇ ರೀತಿ ಇರಬೇಕು, ಒಂದೇ ಥರ ಬರಬೇಕು ಅಂತ ಹೇಳೋದಕ್ಕೆ ಆಗೋದಿಲ್ಲ ಅಲ್ವಾ? ಹೌದು ತಾನೇ? ಸೊ ತಿಂಡಿಗೂ ಕೂಡ ಅಷ್ಟೇ ತುಂಬ ಒಳ್ಳೆಯ ರೆಸಿಪಿ ಇತ್ತು. ಅದನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ. ಟೊಮೆಟೊ ಈಗಂತೂ ತುಂಬ ರೇಟ್ ಕಡಿಮೆ ಇದೆ. ಸೊ ಟೊಮೆಟೊದು ಚಟ್ನಿ ಮಾಡಿ ಮಸಾಲ ರೊಟ್ಟಿ ಮಾಡಿದೆ, ತುಂಬ ಚೆನ್ನಾಗಿತ್ತು. ಅದ್ರ ಜೊತೆ ಇವಾಗ ಸೀಸನ್ನು ನಾನು ಇದನ್ನು ಬೇಯಿಸಿದ್ದೆ ಸ್ನೇಹಿತರೆ. ಮುಸ್ಕಿನ ಜೋಳನ ಬೇಯಿಸ್ಬಿಟ್ಟು ಇದಕ್ಕೆ ಉಪ್ಪು ಖಾರ ನಿಂಬೆ ಹುಳಿ ಹಾಕ್ಕೊಂಡು ತಿಂದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸೀಸನ್ ವೈಸಲ್ಲಿ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಆದಷ್ಟು ಸ್ವಲ್ಪ ಎಳೆಯದಾಗಿರೋದು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಅದೇ ರೀತಿಯಾಗಿ ನಾನು ಇವತ್ತು ಟೊಮೆಟೊ ಚಟ್ನಿ ಮಾಡಿದ್ದೆ ಅಂತ ಹೇಳಿದೆ. ಪೂರ್ತಿ ವಿಡಿಯೋ ನೀವು ನೋಡಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಮೆನ್ಷನ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ತುಂಬ ಈಸಿ, ತುಂಬ ಏನು ಹೇಳ್ತಾರೆ ಬೇಗ ಆಗೋಗ್ಬಿಡುತ್ತೆ, ಕ್ವಿಕ್ಕಾಗಿ ಆಗೋವಂಥ ರೆಸಿಪಿ. ಮತ್ತು ಕಡಿಮೆ ಇಂಗ್ರೀಡಿಯೆಂಟ್ಸು, ಜಾಸ್ತಿ ಇಂಗ್ರೀಡಿಯೆಂಟ್ಸೇ ಬೇಡ. ಕಡಿಮೆ ಟೈಮ್ನಲ್ಲಿ ನೀವು ತಿಂಡಿಗೂ ಮಾಡ್ಕೊಳ್ಬೋದು. ಅಡುಗೆ ಅಂದರೆ ಊಟದ ಟೈಮ್ಗೂ ಕೂಡ ಇದೇ ಆಗುತ್ತೆ ಸ್ನೇಹಿತರೆ. ಬಿಸಿ ಬಿಸಿ ಅನ್ನ ಮಾಡ್ಕೊಂಡು ತಿಂತಾಯಿದ್ರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಈಸಿಯಾಗಿ ಮಾಡ್ಕೊಂಡು ತಿನ್ಬೋದು. ನಾನು ಇದನ್ನು ಕಾಂಬಿನೇಷನ್ ಆಗಿ ಸಬ್ಬಸಿಗೆ ಸೊಪ್ಪು, ಈಗ ಅದು ಕೂಡ ಸೊಪ್ಪಿನ ಸೀಸನ್ ಇರೋದ್ರಿಂದ ಜಾಸ್ತಿ ಸೊಪ್ಪನ್ನು ತಿನ್ನಬೇಕು. ಸೊ ಅದೇ ರೀತಿಯಾಗಿ
ಸಬ್ಬಸಿಗೆ ಸೊಪ್ಪನ್ನ ಹಾಕಿಬಿಟ್ಟು ನಾನು ಅಕ್ಕಿ ರೊಟ್ಟಿ ಮಾಡಿದ್ದೆ. ಅದಕ್ಕೆ ಕಾಂಬಿನೇಷನ್ ಅಂತ ಏನಿಲ್ಲ, ಸೊ ಟೊಮ್ಯಾಟೊ ಚಟ್ನಿ ಮಾಡೋಣ ಅಂತ ಹೇಳ್ಬಿಟ್ಟು ಸುಮಾರು ದಿನ ಆಗಿತ್ತು. ಟೊಮ್ಯಾಟೊ ಚಟ್ನಿ ಕೂಡ ಮಾಡಿದೆ, ತುಂಬ ಚೆನ್ನಾಗಿ ಬಂದಿತ್ತು, ಸಖತ್ ಟೇಸ್ಟಿ ಆಗಿತ್ತು. ಅದಕ್ಕೆ ನಿಮ್ಮ ಜೊತೆ ಆ ವಿಡಿಯೋ ಕೂಡ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ, ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಸ್ನೇಹಿತರೆ. ನಿಮಗೆ ಯಾವುದೇ ರೀತಿಯಾಗಿರೋವಂಥ ತಿಂಡಿ ಐಟಮ್ಸ್ಗಳು ಈ ರೀತಿ ಇರಬೇಕು ಅಂತ ಅನ್ನೋ ಹಾಗಿದ್ರೆ, ಅಥವಾ ಈ ಒಂದು ರೆಸಿಪಿಗಳು ಬೇಕು ಅಂತ ಅನ್ನೋ ಹಾಗಿದ್ರೆ ಕಮೆಂಟ್ ಮಾಡಿ. ಸುಮಾರು ಜನ ಕಮೆಂಟ್ ಮಾಡಿದರು. ಆಲ್ಮೋಸ್ಟ್ ಅವ್ರು ಹೇಳಿರೋ ಅಂಥ ಕಮೆಂಟ್ಗಳಲ್ಲಿ ಹೇಳಿರೋ ಅಂಥ ರೆಸಿಪಿಗಳನ್ನು ನಾನು ಟ್ರೈ ಮಾಡಿ ಹಾಕಿದ್ದೀನಿ. ಸೊ ಮನೇಲಿ ಮಾಡೋ ಅಂಥ ರೆಸಿಪಿಗಳೇ ಸ್ನೇಹಿತರೆ ಇದೆಲ್ಲ. ವೀಡಿಯೋಗಂತ ಏನು ನಾನು ಹೊಸ್ದಾಗೇನೋ ಮಾಡ್ತಾಯಿಲ್ಲ, ಕೆಲವೊಂದು ಹೊಸ್ದಿರುತ್ತೆ ಅಷ್ಟೇ. ಅದು ಬಿಟ್ಟು ಇನ್ನು ಆಲ್ಮೋಸ್ಟ್ ಎಲ್ಲ ಕೂಡ ಮನೆಯಲ್ಲಿ ಮಾಡ್ತಾ ಇದ್ದಿದ್ದಂಥ ಅಡುಗೆಗಳನ್ನೇ ನಾನಿವಾಗ ಚಾನಲ್ ಓಪನ್ ಮಾಡಿದ ಮೇಲೆ ಸೊ ಇದರಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಷ್ಟೇ. ಸುಮಾರು ಜನ ಟೇಸ್ಟ್ ಮಾಡಿದವರೆಲ್ಲ ಹೇಳೋರು, ಇಷ್ಟು ಚೆನ್ನಾಗಿ ಮಾಡ್ತೀರಾ, ಇದೆಲ್ಲ ರೆಸಿಪಿಗಳನ್ನು ಮಾಡ್ತೀರಾ, ನೀವು ಯಾಕೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಸುಮಾರು ಜನ ನನಗೆ ಆ ರೀತಿಯಾಗಿ ಕಮೆಂಟ್ ಮಾಡೋದು. ನಮ್ಮ ಫ್ರೆಂಡ್ ಸರ್ಕಲ್ ಆಗ್ಬೋದು, ರಿಲೇಟಿವ್ಸಲ್ಲಿ ಆಗ್ಬೋದು, ಆ ಥರ ಹೇಳ್ತಾ ಇರೋರು. ನನಗೆ ಆ ಟೈಮಲ್ಲಿ ಅನ್ನಿಸ್ತಾ ಇರಲಿಲ್ಲ ಮಾಡಬೇಕು ವೀಡಿಯೋನ ಅಂತ ಹೇಳಿಬಿಟ್ಟು. ಆಮೇಲೆ ಯಾಕೋ ಸ್ವಲ್ಪ ಕೆಲವೊಬ್ರದ್ದು ವೀಡಿಯೋಸನ್ನು ನೋಡಿದ ಮೇಲೆ ಹೌದಲ್ವ ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತ ಹೇಳಿಬಿಟ್ಟು ಟ್ರೈ ಮಾಡಿದೆ. ತುಂಬ ಚೆನ್ನಾಗಿ ಹೋಗ್ತಾಯಿದೆ ಚಾನಲ್ಲು ಕೂಡ ಅಷ್ಟೇ. ಸಬ್ಸ್ಕ್ರೈಬರ್ಸು ಕೂಡ ಅಷ್ಟೇ 9000 ಎಬೋ ಆಗೋಗಿದ್ದಾರೆ. ಸೊ ತುಂಬ ಖುಷಿ ಆಗುತ್ತೆ. ರೆಸಿಪಿಗಳನ್ನು ತುಂಬ ಚೆನ್ನಾಗಿ ಇಷ್ಟಪಟ್ಟು ಕಮೆಂಟ್ ಕೂಡ ಮಾಡ್ತಾರೆ, ನಂಗೆ ಅದೊಂದು ಖುಷಿ ಆಗುತ್ತೆ. ವ್ಯೂಸು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಆಗ್ತಾಯಿದೆ. ಸೊ ನಾನು ಕಲ್ತಿರೋ ಅಂಥದ್ದು ಆಲ್ಮೋಸ್ಟು ಜಾಸ್ತಿ ಇದರಲ್ಲಿ ಏನು ಅಂದರೆ ಓನ್ ರೆಸಿಪೀಸೇ ಜಾಸ್ತಿ ಇರೋದು ಸ್ನೇಹಿತರೆ. ನಾನೇ ಕಲಿತು ಈ ಥರ ಮಾಡಿದ್ರೆ ಹೇಗಿರುತ್ತೆ, ಈ ರೀತಿಯಾಗಿ ಮಾಡಿದ್ರೆ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಟ್ರೈ ಮಾಡಿ 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 ಸೊ ನಾನು ಕೆಲವೊಂದು ವೀಡಿಯೋಸ್ ನೋಡ್ತೀನಿ, ಇಲ್ಲ ಅಂತಲ್ಲ, ಬಟ್ ಸೇಮ್ ವೀಡಿಯೋಸನ್ನೇ ನಾನು ಮಾಡೋದಿಲ್ಲ. ಕೆಲವೊಂದು ಏನಾದರೂ ಅದರಲ್ಲಿ ಅಪ್ಡೇಟ್ ಮಾಡ್ಕೊಬೇಕು ಅನ್ನಂಗಿದೆ, ಅಥವಾ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸನ್ನು ಹಾಕ್ಕೋಬೇಕು ಅಂತ ಅನ್ನೋ ಆಗಿದ್ರೆ ನಾನು ಆ್ಯಡ್ ಮಾಡ್ಕೊಂಡು ಮಾಡ್ತೀನಿ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲಿ ಎಲ್ಲರೂ ಕೂಡ ಅಷ್ಟೇ ತುಂಬ ಇಷ್ಟಪಡ್ತಾರೆ, ತುಂಬ ಚೆನ್ನಾಗಿ ಬಂದಿತ್ತು ಅಂತ ಹೇಳ್ತಾರೆ. ಸೊ ಆ ರೀತಿಯಾಗಿ ಮಾಡ್ತಾನೆ ಬಂದಿದ್ದು ಸ್ನೇಹಿತರೆ. ಅಡುಗೆನ ಯಾರೂ ಕೂಡ ನೋಡಿದ ತಕ್ಷಣ ಮಾಡೋದು ತುಂಬ ಕಷ್ಟ ಇರುತ್ತೆ, ನೋಡ್ತಾ ಕಲಿಯೋದು ಅಂತ ಹೇಳ್ತೀವಲ್ವ, ಆ ರೀತಿಯಾಗಿ ಮಾಡಿದ್ದು ತುಂಬ ಚೆನ್ನಾಗಿ ಬರ್ತಾ ಇದೆ. ಏನು ಎಲ್ಲದೂ ತುಂಬ ಚೆನ್ನಾಗಿ ಬರುತ್ತಾ ಅಂತ ನೀವು ಕೇಳ್ಬೋದು. ಆ ಥರ ಏನಿಲ್ಲ, ಕೆಲವೊಂದು ಅಪರೂಪ, ಕಡಿಮೆ ಅಂದರೆ ಕಡಿಮೆ ಸ್ನೇಹಿತರೆ. ಯಾವುದೋ ಒಂದು ಸ್ವಲ್ಪ ರುಚಿ ಹೋಯ್ತು ಅಂತ ಅನ್ನೋದು ತುಂಬ ಕಡಿಮೆ, ನನಗಷ್ಟು ಜ್ಞಾಪಕ್ಕಿಲ್ಲ. ಅದು ಬಂದರೆ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಏನಾಯಿತು ಈ ರೆಸಿಪಿ ಅಂತ ಹೇಳಿಬಿಟ್ಟು. ಸೊ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಭೀಮನ ಅಮಾವಾಸ್ಯೆ ಮತ್ತು ತಿಂಡಿದು ನಾನು ನಿಮಗೆ ವ್ಲಾಗನ್ನು ಶೇರ್ ಮಾಡಿದ್ದೀನಿ ಸ್ನೇಹಿತರೆ. ಅದೇ ರೀತಿಯಾಗಿ ಈ ರೀತಿಯಾಗಿರೋವಂಥ ವ್ಲಾಗ್ ಏನಾದರೂ ನಿಮಗೆ ಬೇಕಂದರೆ ನನಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ನನಗೂ ಒಂದು ಖುಷಿ ಇರುತ್ತೆ. ಸೊ ವ್ಲಾಗ್ ನೋಡೋರು ಕೂಡ ಇರ್ತಾರೆ ಅಂತ ಅನ್ನಿಸುತ್ತೆ ನನಗೂ ಕೂಡ. ನಾನು ಸುಮಾರು ವ್ಲಾಗ್ಗಳನ್ನು ನೋಡ್ತಾ ಇರ್ತೀನಿ, ಇಷ್ಟ ಆಗುತ್ತೆ. ಸೊ ಅದೇ ರೀತಿಯಾಗಿ ನಾನು ಟ್ರೈ ಮಾಡೋಣ ಅಂತ ಮಾಡಿದ್ದೀನಿ. ನಿಮ್ಮ ಕಮೆಂಟ್ ಮೇಲೆ ನೆಕ್ಸ್ಟು ಕಂಟಿನ್ಯೂಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಹೋಗಿ ಬರಲಾ? ಬಾಯ್ ಸ್ನೇಹಿತರೆ, ನಮಸ್ತೆ.